ಚಾಂದಿನಿಯ ತಂದೆ ತಾಯಿ ತೀರಿಕೊಂಡ ಕಾರಣ ಅವಳಿಗೆ ಯಾರು ಕೂಡ ಇರ್ಲಿಲ್ಲ. ಅದರಿಂದ ಕಷ್ಟಪಟ್ಕೊಂಡು ಒಂದು ಮರದ ಕೆಳಗೆ ನಿಂತಿದ್ಲು. ಆ ದಿನ ಜೋರಾಗಿ ಮಳೆ ಬರ್ತಾ ಇತ್ತು. ಆ ಮಳೆಯಲ್ಲಿ ಆ ನೀರಲ್ಲಿ ನೆನೆದು ಹೋಗಿ ನನಗೆ ತುಂಬಾ ಚಳಿ ಆಗ್ತಾ ಇದೆ, ನನಗೆ ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ, ಇವಾಗ ನಾನು ಏನ್ ಮಾಡೋದು ಅಂತ ಆ ಕಡೆ ಈ ಕಡೆ ನೋಡಿದ್ಲು. ಇವಾಗ ನನಗೆ ಒದ್ಕೊಳ್ಳಕ್ಕೂ ಏನೂ ಇಲ್ಲ. ಹಾಗೆ ಅಂತ ಆ ಕಡೆ ಈ ಕಡೆ ನೋಡಿದಾಗ ದೂರದಲ್ಲಿ ಒಂದು ಸೀರೆ ಇತ್ತು. ಆ ಸೀರೆಯನ್ನು ಹೊದ್ಕೊಳ್ಳೋಣ ಅಂತ ಆ ಸೀರೆಯನ್ನು ತೆಗೆದುಕೊಂಡು ಹೊದ್ಕೊಂಡ್ಲು. ಅಬ್ಬಾ, ಈ ಸೀರೆ ಸುತ್ಕೊಂಡ್ಮೇಲೆ ಸ್ವಲ್ಪ ಬಿಸಿಯಾಗಿದೆ, ಇವತ್ತಿಗೆ ಇದು ಸಾಕು ಹಾಗೆ ಅಂತ ಅನ್ಕೊಳ್ತಾ ಇರುವಾಗ ಮಳೆ ಜೋರಾಗ್ತಾ ಇತ್ತು. ಹೀಗೆ ಜೋರಾಗಿ ಬರ್ತಾ ಇರುವ ಮಳೆಗೆ ಆ ಸೀರೆ ಕೂಡ ನೆಂದೋಯ್ತು. ಅಯ್ಯೋ, ಈ ಸೀರೆ ಕೂಡ ನೆಂದೋಯ್ತು. ಇವಾಗ ನಂಗೆ ಇನ್ನಷ್ಟು ಚಳಿ ಆಗ್ತಿದೆ, ಏನು ಮಾರ್ಗ ಇಲ್ಲ, ಯಾರತ್ರ ಆದ್ರೂ ಸಹಾಯ ಕೇಳ್ಬೇಕು. ಹೀಗೆ ಮಳೆಯಲ್ಲಿ ಒಬ್ಬರ ಮನೆ ಮುಂದೆ ಹೋಗಿ ನಿಂತು, ಅಮ್ಮ ಯಾರಾದ್ರೂ ಇದ್ದೀರಾ? ಆಗ ಆ ಮನೆ ಒಳಗಿಂದ ವರಲಕ್ಷ್ಮಿ ಬಂದು, ಏನೇ ಈ ಮಳೆಯಲ್ಲಿ ನನ್ನ ಮನೆ ಹತ್ರ ಬಂದಿದೀಯಾ? ಅಮ್ಮ, ಮಳೆಯಲ್ಲಿ ಹೊರಗೆ ನಿಲ್ಲಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ, ಸ್ವಲ್ಪ ಸಹಾಯ ಮಾಡಿದ್ರೆ ಇಲ್ಲಿದ್ದು ಆಮೇಲೆ ಹೋಗ್ತೀನಿ. ನನ್ ಮನೆಯಲ್ಲಿ ನಿನಗೆ ಜಾಗನ? ನನ್ ಮನೆಯಲ್ಲಿ ಕೆಲಸದವಳು ಕೂಡ ನಿನ್ನ ರೀತಿ ಇರೋದಿಲ್ಲಮ್ಮ. ಅಮ್ಮ, ದಯವಿಟ್ಟು ಸ್ವಲ್ಪ ದಯೆ ತೋರಿಸಿ, ಬೆಳಿಗ್ಗೆನೆ ಹೋಗ್ಬಿಡ್ತೀನಿ. ಅಯ್ಯೋ ಬೇಡಮ್ಮ, ಇವತ್ ನಿನ್ಗೆ ಜಾಗ ಕೊಟ್ರೆ ಮತ್ತೆ ಪುನಃ ನಾಳೆ ಬರ್ತೀಯಾ? ನಿನ್ನಂತವಳಿಗೆ ಜಾಗ ಕೊಟ್ರೆ ಆಮೇಲೆ ಈ ಊರಲ್ಲಿ ನನಗೆ ಯಾರು ಮರ್ಯಾದೆನೂ ಕೊಡೋದಿಲ್ಲ, ನನ್ ಮರ್ಯಾದೆ ಹೋಗುತ್ತೆ. ನಿನಗೆ ಆಶ್ರಯ ಕೇಳಲಿಕ್ಕೆ ನನ್ ಮನೆನೇ ಇರದಾ? ಚಾಂದಿನಿ ಆಗ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋದ್ಲು. ಮಳೆ ಕಡಿಮೆ ಆಗಲೇ ಇಲ್ಲ. ಹೀಗೆ ಚಾಂದಿನಿ ಮಳೆಯಲ್ಲಿ ನೆನೆಯುತ್ತಾ ಮತ್ತೊಂದು ಮನೆಗೆ ಹೋಗಿ ಸಹಾಯ ಕೇಳೋಣ ಅಂತ ಮನಸ್ಸನ್ನು ಗಟ್ಟಿ ಮಾಡ್ಕೊಂಡು ಮನೆಗೆ ಬಂದು ಬಾಗಿಲು ತಟ್ಟಿದ್ಲು. ಶಾಂತಮ್ಮ ಮನೆಯ ಬಾಗಿಲು ತಟ್ಟಿದಾಗ, ಶಾಂತಮ್ಮ, ಯಾರಪ್ಪ ಅದು? ಈ ಮಳೆಯಲ್ಲಿ ಕೂಡ ನನಗೆ ನೆಮ್ಮದಿ ಇಲ್ವಾ? ಯಾರು ಬಂದಿದ್ದು? ಯಾರದು? ಶಾಂತಮ್ಮ, ಏನಮ್ಮ ಇಲ್ಲಿಗೆ ಬಂದಿದೀಯಾ? ಹೌದು, ನಿನಗೆ ಇಲ್ಲೇನ್ ಕೆಲ್ಸ? ಯಾಕೆ ಬಂದಿದೀಯಾ? ಅಮ್ಮ, ಈ ಚಳಿಗೆ ಆ ಮರದ ಕೆಳಗೆ ನನ್ನಿಂದ ನಿಲ್ಲಕ್ಕಾಗ್ತಾ ಇಲ್ಲ, ತುಂಬಾನೇ ಚಳಿ ಆಗ್ತಾ ಇದೆ. ಇವತ್ತೊಂದಿನ ರಾತ್ರಿ ನಿಮ್ಮ ಮನೆಯಲ್ಲಿ ಇದ್ಬಿಟ್ಟು ನಾಳೆ ಬೆಳಿಗ್ಗೆನೆ ಎಲ್ಲಾದ್ರೂ ಆಶ್ರಯ ಹುಡ್ಕೊಂಡು ಹೋಗ್ತೀನಿ, ನನಗೆ ದಯೆ ತೋರಿಸ್ತೀರಾ? ಅಯ್ಯೋ ಅಯ್ಯೋ, ಈ ಹುಡುಗಿ ಎಂತ ಪ್ಲಾನ್ ಮಾಡಿದಾಳೆ? ಮಳೆಯಲ್ಲಿ ನನ್ನ ಮನೆಯಲ್ಲಿ ಬಂದು ಉಳಿಯುವ ರೀತಿ ಉಳಿದು ಮನೇಲಿರೋ ಹಣ ಚಿನ್ನವನ್ನು ದೋಚ್ಕೊಂಡು ಹೋಗಕ್ಕೆ ಬಂದಿದೀಯಾ? ಹೋಗೆ ಇಲ್ಲಿಂದ. ನಾನು ಆಶ್ರಯ ಕೇಳಲಿಕ್ಕೆ ಬಂದೇ ಹೊರತು ನಿಮ್ಮ ಮನೆಯಲ್ಲಿ ಕಳ್ಳತನ ಮಾಡ್ಲಿಕ್ಕೆ ಬರ್ಲಿಲ್ಲ. ದಯವಿಟ್ಟು ಇದೊಂದೊತ್ತು ಜಾಗ ಕೊಡಿ. ಜಾಗನೂ ಇಲ್ಲ, ಏನೂ ಇಲ್ಲ, ಇಲ್ಲಿಂದ ಹೊರಟೋಗ್ ಮೊದ್ಲು. ನಿನಗೆ ನನ್ನ ಮನೆಯಲ್ಲಿ ಆಶ್ರಯ ಕೊಟ್ರೆ ಆಮೇಲೆ ನನ್ನ ಗಂಡ ಬಂದು ನನ್ನ ಮನೆಯಿಂದ ಹೊರಗಡೆ ಓಡಿಸ್ಬಿಡ್ತಾರೆ, ಹೋಗಿಲ್ಲಿಂದ. ಇಲ್ಲಿ ನಿಲ್ಬೇಡ, ಹೊರಡು. ಹಾಗೆ ಅಂತ ಹೇಳಿದಾಗ ಚಾಂದಿನಿ ತುಂಬಾ ದುಃಖ ಪಟ್ಕೊಂಡು ಮತ್ತೆ ಬಂದು ಮರದ ಕೆಳಗೇನೆ ನಿಂತ್ಲು. ಅಯ್ಯೋ ದೇವ್ರೆ, ಯಾಕಪ್ಪ ನನಗೆ ಈ ರೀತಿ ಶಿಕ್ಷೆ ಕೊಡ್ತಿದ್ದೀಯಾ? ನನ್ನ ತಂದೆ ಮಾತ್ರ ಇದ್ದಿದ್ರೆ ನನಗೆ ಈ ದಿನ ಈ ಪರಿಸ್ಥಿತಿ ಬರ್ತಾ ಇತ್ತಾ? ನನ್ನ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡೆ, ಇವಾಗ ನನಗೆ ಯಾರೂ ಆಶ್ರಯ ಕೊಡ್ತಾ ಇಲ್ಲ. ಹಾಗೆ ಅಂತ ಅಳುತ್ತಾ ಮಳೆಯಲ್ಲೇ ಮಲಗಿದ್ಲು. ಹೀಗೆ ಚಾಂದಿನಿ ಮಲ್ಕೊಂಡ್ಲೋ ಇಲ್ವೋ, ನೀರು ಅವಳ ಹತ್ತಿರ ಬಂತು. ಅಯ್ಯೋ, ಈ ಮಳೆ ನೀರಿಗೂ ನನ್ನ ಕಂಡ್ರೆ ಆಗ್ತಾ ಇಲ್ಲ, ಎಲ್ಲೂ ಮಲ್ಕೊಳ್ಳೋಕ್ಕಾಗ್ತಿಲ್ಲ, ಯಾರು ನನಗೆ ಜಾಗ ಕೊಡ್ತಿಲ್ಲ. ಹೀಗೆ ಚಾಂದಿನಿ ಆಲೋಚನೆಯನ್ನು ಮಾಡ್ತಾ ಇದ್ಲು. ಹೀಗೆ ಸ್ವಲ್ಪ ಸಮಯದಲ್ಲಿ ಚಾಂದಿನಿಗೆ ಒಂದು ಒಳ್ಳೆ ಆಲೋಚನೆ ಬಂತು. ಕೆಳಗೆ ನಿಂತಿದ್ರೆ ತಾನೇ ನೀರು ಬರುತ್ತೆ, ಮರದ ಮೇಲೆ ಹೋದ್ರೆ ನೀರು ಬರಲ್ಲ ಅಲ್ವಾ? ಸರಿ, ಮರದ ಮೇಲೆ ಕೂತ್ಕೋತೀನಿ. ಹಾಗೆ ಅಂತ ಆಲೋಚನೆ ಮಾಡಿ ಮರದ ಮೇಲೆ ಹತ್ತಲು ಪ್ರಯತ್ನ ಪಟ್ಲು. ಹೇಗೋ ಮರದ ಮೇಲೆ ಹತ್ತಿ ಕೂತ್ಲು. ಆದ್ರೆ ಕೆಳಗೆ ನೋಡಿದಾಗ ಅವಳಿಗೆ ತುಂಬಾನೇ ಭಯ ಆಯಿತು. ಅವಳು ಎದುರ್ಕೊಂಡು ಸ್ವಲ್ಪ ಸಮಯದ ನಂತರ ಕೆಳಗೆ ಬಂದ್ಬಿಟ್ಲು. ಮೇಲೆ ಹೋಗಿ ಮತ್ತೆ ಎಲ್ಲಾದ್ರೂ ಬಿದ್ಬಿಟ್ರೆ ಅದಕ್ಕೆ ಕೆಳಗೆ ಬಂದ್ಬಿಟ್ಟೆ. ಆದ್ರೆ ಕೆಳಗೆ ನೋಡಿದ್ರೆ ಮಳೆ ನೀರು. ಹಾಗೆ ಅಂತ ಆಲೋಚನೆ ಮಾಡ್ತಾ ನಿಂತಿದ್ದಾಗ ನೀರಿನಲ್ಲಿ ಒಂದು ಮರದ ತುಂಡು ತೇಲ್ಕೊಂಡ್ ಬಂತು. ಈ ಮರದ ತುಂಡು ನನಗೆ ಸಹಾಯ ಆಗ್ಬೋದು, ಇದನ್ನ ತೆಗ್ದಿಟ್ಕೋತೀನಿ. ತಕ್ಷಣ ಹೋಗಿ ಆ ಮರದ ತುಂಡನ್ನು ತೆಗ್ದಿಟ್ಕೋತೀನಿ. ಇವರು ನನಗೋಸ್ಕರನೇ ಈ ಮರದ ತುಂಡನ್ನು ಇಲ್ಲಿ ಕಳಿಸಿದಾನೋ ಏನೋ. ಹಾಗೆ ಅಂತ ಆಲೋಚನೆ ಮಾಡಿ ಮರಕ್ಕೆ ಅಡ್ಡವಾಗಿ ಇಟ್ಟು ಆ ಮರದ ಮೇಲೇನೆ ಮಲಗಿದ್ಲು. ಆದರೂ ಮಳೆ ಕಡಿಮೆಯಾಗಲಿಲ್ಲ. ಹಸಿವಲ್ಲಿ ರಾತ್ರಿ ಇಡೀ ಚಳಿಯಲ್ಲಿ ಒದ್ದಾಡುತ್ತಾ ಆ ಮಗು ಮಲಗಿ ನಿದ್ರೆಯನ್ನು ಮಾಡಿತ್ತು. ಮಳೆ ಕಡಿಮೆಯಾಯಿತು. ಇವಾಗ ಯಾರ ಮನೆಗಾದ್ರೂ ಹೋಗಿ ತಿನ್ಲಿಕ್ಕೆ ಏನಾದ್ರೂ ಕೇಳ್ತೀನಿ. ಹಾಗೆ ಅಂತ ಹೊರಟ್ಲು. ರಸ್ತೆಯಲ್ಲಿ ನಡೆಯುತ್ತಾ ಮುಂದೆ ಬರುತ್ತಾ, ರಾತ್ರಿ ಇಡೀ ಮಲ್ಗಕ್ಕೆ ಜಾಗ ಇಲ್ಲ ಅಂತ ಆಶ್ರಯ ಕೇಳಿದೆ, ಆವಾಗ್ಲೇ ಯಾರು ಅವ್ರವ್ರ ಮನೇಲಿ ಜಾಗ ಕೊಡ್ಲಿಲ್ಲ. ಇವಾಗ ನನ್ಗೆ ಊಟ ಕೇಳಿದ್ರೆ ಕೊಡ್ತಾರಾ? ಇವಾಗ ಹೇಗೆ ತನ್ನ ಹಸಿವನ್ನು ತೀರಿಸಿಕೊಳ್ಳುವುದು ಅಂತ ಆಲೋಚನೆ ಮಾಡುತ್ತಾ ಬರುವಾಗ ಅವಳಿಗೆ ಶಿವನ ದೇವಸ್ಥಾನ ನೆನಪಿಗೆ ಬಂತು. ಇವತ್ತು ಸೋಮವಾರ ಅಲ್ವಾ, ಶಿವನ ದೇವಸ್ಥಾನದಲ್ಲಿ ಅನ್ನದಾನ ಮಾಡ್ತಾರೆ. ನಮ್ ತಂದೆ ಇರುವಾಗ ತುಂಬಾ ಸಲ ನನ್ನ ಕರ್ಕೊಂಡೋಗಿ ತಗೊಂಡಿದೀವಿ.
ಸರಿ, ನಾನು ಶಿವನ ದೇವಸ್ಥಾನಕ್ಕೆ ಹೋಗ್ತೀನಿ. ಬೇಗ ಹೋಗ್ಬೇಕು, ಊಟ ಖಾಲಿ ಆಗ್ಬಿಡುತ್ತೆ. ಹಾಗೆ ಅಂತ ಚಾಂದಿನಿ ವೇಗವಾಗಿ ನಡ್ಕೊಂಡು ದೇವಸ್ಥಾನಕ್ಕೆ ಬಂದು ತಲುಪಿದ್ಲು. ಅಲ್ಲಿ ಯಾರೂ ಇರಲಿಲ್ಲ. ಊಟದ ಸಮಯ ಕೂಡ ಮುಗಿದು ಹೋಯಿತು. ಅಯ್ಯೋ, ಊಟ ಕೊಡುವ ಸಮಯ ಎಲ್ಲ ಮುಗೀತಾ? ಏನ್ ಮಾಡೋದು? ಸರಿ, ಇವಾಗ ನೀರ್ ಕುಡ್ಕೊಂಡು ನನ್ನ ಹಸಿವನ್ನು ತೀರಿಸ್ಕೊತೀನಿ. ಹಾಗೆ ಅಂತ ಆ ಕಡೆ ನೀರ್ ಕುಡಿಯಲು ಹೋಗ್ತಾ ಇದ್ದಾಗ ದೇವಸ್ಥಾನದ ಪುರೋಹಿತರು ಚಾಂದಿನಿಯನ್ನು ಗಮನಿಸಿ, ಅಮ್ಮ, ನೀನು ಇಲ್ಲಿ ಬಂದು ನೀರ್ ಕುಡಿತಾ ಇದ್ದೀಯಾ? ಹಾಗೆ ಅಂತ ಕೇಳ್ತಾ ಇದ್ದಂಗೆ ಚಾಂದಿನಿಗೆ ದುಃಖ ತಡೆಯಲಾರದೆ ಕಣ್ಣೀರು ಹಾಕಿದ್ಲು. ಸ್ವಾಮಿ, ನನಗೆ ಅಂತ ಯಾರು ಇಲ್ಲ, ತುಂಬಾ ಹಸಿವಾಗ್ತಿತ್ತು. ಇಲ್ಲಿ ಊಟ ಕೊಡ್ತೀರಾ ಅಂತ ಬಂದೆ. ನೋಡಿದ್ರೆ ಅನ್ನದಾನ ಕೂಡ ಮುಗ್ದೋಗಿದೆ. ನನಗೂ ಯಾರೂ ಇಲ್ಲ, ನಂಗೆ ತುಂಬಾ ಹಸಿವಾಗ್ತಿದೆ. ಚಾಂದಿನಿಯ ಮಾತು ಕೇಳಿ ಪುರೋಹಿತರಿಗೆ ತುಂಬಾ ದುಃಖವಾಯಿತು. ನಿನಗೆ ಯಾರೂ ಇಲ್ಲ ಅಂತ ಅನ್ಕೋಬೇಡ ತಾಯಿ, ಆ ಪರಮಶಿವ ನಿನಗೆ ಸಹಾಯ ಮಾಡ್ತಾನೆ. ಇಲ್ಲೇ ಇರು, ಅವನಿಗೆ ಇಟ್ಟ ನೈವೇದ್ಯವಿದೆ, ಅದನ್ನು ತೆಗೆದುಕೊಂಡು ಬಂದು ಕೊಡ್ತೀನಿ. ದೇವರಿಗೆ ಇಟ್ಟ ನೈವೇದ್ಯನ? ಬೇಡ ಸ್ವಾಮಿ, ಅದು ನನ್ನ ಎಂಜಿಲಾಗುತ್ತೆ. ಈ ಹೊತ್ತಿಗೆ ನೀರ್ ಕುಡಿದು ಹಾಗೆ ಮಲಗಿ ನಿದ್ರೆ ಮಾಡ್ತೀನಿ. ಅಯ್ಯೋ, ಮಕ್ಕಳು ದೇವರಿಗೆ ಸಮಾನ ಅಂತ ಹೇಳ್ತಾರೆ. ಹಾಗಿರುವಾಗ ನಿನಗೆ ಇಟ್ಟಿದ್ದು ಹೇಗೆ ಎಂಜಲಾಗುತ್ತಮ್ಮ? ಇಲ್ಲೇ ಇರು, ನಾನೋಗಿ ತಗೊಂಡ್ ಬರ್ತೀನಿ ಹೇಳಿ ದೇವರಿಗೆ ಅಂತ ಇಟ್ಟಿದ್ದ ನೈವೇದ್ಯವನ್ನು ತಂದು ಕೊಟ್ರು. ತಗೊಮ್ಮ, ಈ ಹೊತ್ತಿಗೆ ಈ ನೈವೇದ್ಯವನ್ನು ತಿಂದು ನಿನ್ನ ಹಸಿವನ್ನು ತೀರಿಸಿಕೋ. ಹೀಗೆ ಹೇಗೆ ಧನ್ಯವಾದ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಸ್ವಾಮಿ. ಸರಿ ಕಣಮ್ಮ, ನನಗೆ ಮನೆಗೆ ಹೋಗುವ ಸಮಯ ಆಯಿತು. ನೀವು ಹೊಟ್ಟೆ ತುಂಬಾ ಊಟ ಮಾಡು, ನಾನಿನ್ನು ಹೊರಡ್ತೀನಿ. ಚಾಂದಿನಿ ಕೂಡ ಪೂಜಾರಿಯವರು ಕೊಟ್ಟಂತಹ ಪ್ರಸಾದವನ್ನು ಹೊಟ್ಟೆ ತುಂಬಾ ಊಟ ಮಾಡಿ ಮತ್ತೆ ಮರದ ಕೆಳಗೇನೆ ಬಂದ್ಬಿಟ್ಲು. ಈ ದಿನ ಹೊಟ್ಟೆ ತುಂಬಾ ಊಟ ಮಾಡಿ ಆಯ್ತು. ಆದ್ರೆ ನಾನು ಹೀಗೇನೆ ಇದ್ರೆ ಪ್ರತಿದಿನ ಏನ್ ಮಾಡೋದು? ಮೊದ್ಲು ನನಗೆ ಒಂದು ಆಶ್ರಯವನ್ನು ಹುಡುಕಿಕೊಂಡು ಒಂದು ಕೆಲಸವನ್ನು ನೋಡ್ಕೋತೀನಿ. ನನಗೆ ಈ ಮರ ಬಿಟ್ರೆ ಬೇರೆ ಯಾವ ಆಸ್ತಿನೂ ಇಲ್ಲ. ಹಾಗೆ ಅಂತ ಆ ಮರದ ತುಂಡನ್ನು ನೋಡಿದ್ಲು. ಅದನ್ನ ನೋಡಿದಾಗ ಅವಳಿಗೆ ಒಂದು ಆಲೋಚನೆ ಬಂತು. ನಾನು ಯಾರ ಜೊತೆನೋ ಹೋಗಿ ನನಗೆ ಆಶ್ರಯವನ್ನು ಕೊಡಿ ಅಂತ ಕೇಳಲಿಕ್ಕೆ ಇಂತಹ ಮರದ ತುಂಡುಗಳನ್ನು ತಂದು ನಾನೇ ಮನೆಯನ್ನು ಕಟ್ಟಿದ್ರೆ ಆಮೇಲೆ ಮಳೆಯಲ್ಲಿ ಕೂಡ ಕಷ್ಟಪಡಬೇಕಾದ ಅವಶ್ಯಕತೆ ಇಲ್ಲ. ನಾನೇ ಮನೆ ಕಟ್ತೀನಿ. ಹಾಗೆ ಅಂತ ಆ ರೀತಿಯ ಸೌದೆಯನ್ನು ತಂದು ಮನೆಯನ್ನು ನಿರ್ಮಾಣ ಮಾಡಲು ಆರಂಭಿಸಿದ್ಲು. ಸಂಜೆಯಾಗುವಾಗ ಕೆಲಸ ಪೂರ್ತಿಯಾಯಿತು. ಚಾಂದಿನಿ ಸಂತೋಷಪಟ್ಲು. ಅಯ್ಯೋ, ಮಳೆ ಬರ್ತಾ ಇದೆ, ಇವಾಗ ಮನೆಯೊಳಗೆ ನೀರ್ ಬರ್ಬೋದಾ? ಹಾಗೆ ಅಂತ ಮನೆ ಒಳಗೆ ಹೋಗಿ ನೋಡಿದ್ಲು. ಆದ್ರೆ ಮನೆಯೊಳಗೆ ತುಂಬಾ ಬೆಚ್ಚಗೆ ಇತ್ತು. ಅದನ್ನು ನೋಡಿ ಚಾಂದಿನಿ ಸಂತೋಷಪಟ್ಲು. ದೇವ್ರೇ, ಈ ಜನ್ಮಕ್ಕೆ ಇದು ಸಾಕು. ಹೀಗೇನೆ ಏನಾದ್ರೂ ಒಂದು ಕೆಲಸ ಹುಡುಕಿಕೊಂಡ್ರೆ ನನಗೆ ಊಟನೂ ಸಿಗುತ್ತೆ. ಹಾಗೆ ಆಲೋಚನೆ ಮಾಡ್ಕೊಂಡು ಮಲಗಿ ನಿದ್ರೆ ಮಾಡಿದ್ಲು. ಮರುದಿನ ಬೆಳಿಗ್ಗೆ ಆಯಿತು. ನನಗೆ ಯಾರಾದ್ರೂ ಕೆಲಸ ಕೊಡ್ತಾರಾ? ಪುರೋಹಿತರ ಬಳಿ ಕೆಲಸ ಕೇಳಿದ್ರೆ? ಹಾಗೆ ಅಂತ ದೇವಸ್ಥಾನಕ್ಕೆ ಹೋದ್ಲು ಚಾಂದಿನಿ. ಏನಮ್ಮ ಮಗಳೇ, ನಿನಗೆ ಹಸಿವಾಗ್ತಿದೀಯಾ? ಪುರೋಹಿತರೇ, ನಾನು ಊಟಕ್ಕೋಸ್ಕರ ಬಂದಿಲ್ಲ. ಏನಾದ್ರೂ ಕೆಲಸ ಇದ್ರೆ ಕೊಡ್ತೀರಾ? ನನ್ ಕೆಲಸ ಮಾಡ್ಕೊಂಡು ಇಲ್ಲೇ ಇರ್ತೀನಿ. ಹಾಗಲ್ಲ ಕಣಮ್ಮ, ನೀನು ಸಣ್ಣ ಮಗುವಿನ ಕೈಯಲ್ಲಿ ಕೆಲಸ ಮಾಡಿಸುವುದು ತಪ್ಪು. ನೀನೇನ್ ಕೆಲಸ ಮಾಡ್ತೀಯಾ? ಇಲ್ಲ ಸ್ವಾಮಿ, ಖಂಡಿತವಾಗಿ ನಾನ್ ಕೆಲಸ ಮಾಡ್ತೀನಿ. ಹಾಗೆಂತ ಹೇಳಿದಾಗ ಪುರೋಹಿತರು, ಹಾಗಾದರೆ ಪ್ರತಿದಿನ ಬೆಳಿಗ್ಗೆ ನೀನು ದೇವಸ್ಥಾನವನ್ನು ಶುದ್ಧ ಮಾಡ್ಬೇಕು. ಶುದ್ಧ ಮಾಡಿದಕ್ಕೆ ನಿನಗೆ ಸ್ವಲ್ಪ ಹಣ ಕೊಡ್ತೀನಿ. ಸರಿ ಸ್ವಾಮೀಜಿ, ನನಗೆ ಈ ಜನ್ಮಕ್ಕೆ ಇಷ್ಟು ಸಾಕು. ಹಾಗಾದರೆ ನಾಳೆಯಿಂದನೇ ಕೆಲಸವನ್ನು ಆರಂಭಿಸು. ಹಾಗೆ ಅಂತ ಪುರೋಹಿತರು ಹೇಳಿದಾಗ ಚಾಂದಿನಿಗೆ ತುಂಬಾ ಸಂತೋಷವಾಯಿತು. ಸರಿ ಸ್ವಾಮಿ, ನಾನು ಬೆಳಿಗ್ಗೆನೆ ಬರ್ತೀನಿ. ಹಾಗೆ ಅಂತ ಹೊರಟು ಹೋದ್ಲು. ಹೀಗೆ ಚಾಂದಿನಿ ಅವಳ ಕಷ್ಟವನ್ನು ಸರಿಪಡಿಸಿಕೊಂಡ್ಲು. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ. ಬಡ ಹುಡುಗಿಯಾದ ಚಾಂದಿನಿ ಅವಳ ಸಂತೋಷಕ್ಕೋಸ್ಕರ ಮನೆ ಅಂಗಳದಲ್ಲಿ ಹೂಗಿಡಗಳನ್ನು ಬೆಳೆಸ್ತಾ ಇದ್ಲು. ಕುಡಿರಿ ಕುಡಿರಿ, ಚೆನ್ನಾಗಿ ನೀರ್ ಕುಡಿರಿ, ಚೆನ್ನಾಗಿ ನೀರ್ ಕುಡಿದು ನನಗೆ ಇಷ್ಟವಾದ ಹೂಗಳನ್ನೆಲ್ಲ ಕೊಡಿ. ಹಾಗೆ ಅಂತ ಅನ್ಕೊಳ್ತಾ ಇದ್ದಾಗ ಗೋಪಾಲ ಎನ್ನುವವರು ಕೈಯಲ್ಲಿ ಬ್ಯಾಗನ್ನು ತೆಗೆದುಕೊಂಡು ಅಲ್ಲಿಗೆ ಬಂದ್ರು. ಚಾಂದಿನಿ, ನಿಮ್ ತಂದೆನ ಕರಿಯಮ್ಮ. ಚಿಕ್ಕಪ್ಪ, ತಂದೆ ಮನೆಯಲ್ಲಿಲ್ಲ, ಹಣವನ್ನು ಸಂಪಾದನೆ ಮಾಡ್ಲಿಕ್ಕೆ ರಾಜನವರ ಕೋಟೆಗೆ ಹೋಗಿದ್ದಾರೆ. ಹೌದಲ್ವಮ್ಮ, ನಾನು ಮರ್ತೇ ಬಿಟ್ಟೆ. ಸರಿ ಕಣಮ್ಮ, ನಾನು ಟೌನಿಗೆ ಹೋಗ್ತಾ ಇದ್ದೀನಿ. ನಿನ್ಗೇನಾದ್ರೂ ಬೇಕಮ್ಮ? ಚಿಕ್ಕಪ್ಪ, ನನಗೆ ಏನು ಬೇಡ. ಚಿಕ್ಕಪ್ಪ, ನೀವು ಹುಷಾರಾಗಿ ಟೌನಿಗೆ ಹೋಗಿ ಬನ್ನಿ. ಅದರಲ್ಲೂ ಮುಖ್ಯವಾಗಿ ಚಿಕ್ಕಮ್ಮ ಹೇಳಿದ ವಸ್ತುಗಳನ್ನ ತಗೊಂಬನ್ನಿ. ಇಲ್ಲದಿದ್ರೆ ಚಿಕ್ಕಮ್ಮನ ಬಗ್ಗೆ ಗೊತ್ತಲ್ಲ, ತಾಂಡವ ಆಡಿಬಿಡ್ತಾರೆ. ಇನ್ನ ಚಿಕ್ಕಮ್ಮನ ಬಗ್ಗೆ ಗೊತ್ತಿದ್ದು ಕೂಡ ನಾನು ತಪ್ಪು ಮಾಡ್ತೀನಮ್ಮ. ಹಾಗೆ ಅಂತ ಅಲ್ಲಿಂದ ಹೊರಟು ಹೋದ. ತಂದೆ ರಾಜನವರ ಬಳಿಯಿಂದ ಬರುವಾಗ ತುಂಬಾ ದಿನಗಳಾಗುತ್ತೆ ಅನ್ಸುತ್ತೆ. ಅದುವರೆಗೂ ನಾನು ಹಸಿವಲ್ಲಿ ಇರ್ಬೇಕಲ್ಲ. ಅದರಿಂದ ಗೋಪಾಲ ಚಿಕ್ಕಪ್ಪನ ಜೊತೆ ಹೇಳಿ ನನಗೆ ಕೆಲಸ ಹುಡ್ಕಕ್ ಕೇಳ್ಬೇಕು. ಹೀಗಿರುವಾಗ ಊರಿನ ಜನರು ಚಾಂದಿನಿನ ಕರೆದು ಕೆಲಸವನ್ನು ಕೊಡ್ತಾ ಇದ್ರು. ಚಾಂದಿನಿ ಕೂಡ ಅವರು ಕೊಡುವ ಕೆಲಸವನ್ನು ಮಾಡಿಕೊಂಡು ಕೊಡುವ ಊಟವನ್ನು ತಿಂದುಕೊಂಡು ಕಾಲವನ್ನು ಕಳೀತಾ ಇದ್ಲು. ದಿನ ಚಾಂದಿನಿ ಗೋಪಾಲನ್ ಮನೆಗೆ ಬಂದಿದ್ಲು.
ಅಮ್ಮ ಚಾಂದಿನಿ, ನಾನು ಕೆಲಸ ಇದ್ರೆ ಹೇಳ್ತೀನಿ, ನೀನ್ ಮನೆಗೋಗಮ್ಮ. ಹೀಗೆ ಚಾಂದಿನಿ ಅವರ ಮನೆಯಿಂದ ಬರುವಾಗ ದಾರಿಯಲ್ಲಿ ಸಿಗುವವರ ಜೊತೆ ಕೂಡ ತನಗೆ ಒಂದು ಕೆಲಸ ಇದ್ರೆ ಹೇಳಿ ಅಂತ ಹೇಳ್ಕೊಂಡ್ ಬರ್ತಾ ಇದ್ಲು. ಹೀಗೆ ನದಿ ಕಡೆಯಲ್ಲಿ ಬರ್ತಾ ಇರುವಾಗ ಮೀನನ್ನು ಹಿಡಿದುಕೊಂಡಿರುವ ಶಾರದಮ್ಮನನ್ನು ಚಾಂದಿನಿ ನೋಡಿದ್ಲು. ಏನಮ್ಮ? ಅಜ್ಜಿ, ನನಗೆ ನಿಮ್ ಜೊತೆ ಏನಾದ್ರೂ ಒಂದು ಕೆಲಸ ಸಿಕ್ಕಿದ್ರೆ ಹೇಳಿ ಅಜ್ಜಿ. ನೀನು ಆ ಸುಧಾಕರ್ ಮಗಳು ತಾನೆ? ಹೌದು, ಸುಧಾಕರ್ ಮಗಳಿಗೆ ಕೆಲಸ ಕೊಡಲ್ವಾ? ರಾಜನವರ ಬಳಿ ಕೆಲಸಕ್ಕೆ ಹೋದ ನಿಮ್ ತಂದೆ ಇನ್ನೂ ಬಂದಿಲ್ಲ ಕಣವ್ವ. 10 ದಿನಗಳ ನಂತರ ಬರ್ತೀನಿ ಅಂತ ಹೇಳಿದ್ದಾರೆ. 10 ದಿನ ತನಕ ನಾನೇನಾದ್ರೂ ತಿನ್ಬೇಕಲ್ವಾ? ಒಂದಿನ ಬಿಟ್ಟು ಒಂದಿನ ಆದ್ರೂ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು, ಇಲ್ಲದಿದ್ರೆ ನಾನು ಸತ್ತೋಗ್ಬಿಡ್ತೀನಿ. ಇಲ್ಲಿ ನೋಡಮ್ಮ, ಟೌನಲ್ಲಿ ನಾನು ಮೀನಿನ ವ್ಯಾಪಾರ ಮಾಡ್ತಾ ಇದ್ದೀನಿ. ನಾನು ಈ ಮೀನನ್ನ ತಗೊಂಡೋಗಿ ಮನೆಗೋಗಿ ಸಾರು ಮಾಡಿ ವ್ಯಾಪಾರ ಮಾಡ್ತೀನಿ. ನಿನಗೆ ಮೀನು ತೊಳೆಯೋದು ಕುಯ್ಯೋದು ಗೊತ್ತಾ ಕಣಮ್ಮ? ಅಜ್ಜಿ, ನನಗೆ ಗೊತ್ತಿಲ್ಲ, ಆದರೆ ನೀವು ಮಾಡ್ತೀರಲ್ಲ ಅದನ್ನ ನೋಡಿ ನಾನು ಕಲ್ತ್ಕೋತೀನಿ. ನನಗೆ 2 ಹೊತ್ತು ಊಟ ಹೊಟ್ಟೆ ತುಂಬ ಕೊಟ್ಟರೆ ಸಾಕು. ಆಮೇಲೆ ಕೂಲಿ ಹಣ ಅಂತ ಏನಾದರೂ ಕೊಟ್ಟರೆ ಅಷ್ಟೇ ಸಾಕು ಅಜ್ಜಿ. ಸರಿ ಕಣಮ್ಮ, ನೀನು ಕೆಲಸಕ್ಕೋಸ್ಕರ ಇಷ್ಟೆಲ್ಲ ಹಾರಾಡ್ತಾ ಇದ್ದೀಯಲ್ಲ, ನನ್ನ ಜೊತೆ ಬಾ ಅಮ್ಮ, ನಾನು ನಿನಗೆ ಕೆಲಸ ಕೊಡ್ತೀನಿ. ಅದು ಮಾತ್ರ ಅಲ್ಲದೆ ನೀನು ಸಣ್ಣ ಹುಡುಗಿ, ತುಂಬಾ ಕಷ್ಟಪಡ್ತಿದ್ದೀಯ. ನನ್ನ ಜೊತೆ ಬಾ, ನಾನು ನಿಂಗೆ ಕೆಲಸ ಕೊಡ್ತೀನಿ. ಕೆಲಸ ಮಾಡಲಿಕ್ಕೆ ನಿನಗೆ ಕಷ್ಟ ಆಗ್ಬೋದಲ್ವಾ? ಅಜ್ಜಿ, ನಾನು ಸಣ್ಣ ಹುಡುಗಿ ಅಂತ ನನಗೆ ಕೆಲಸ ಕೊಡದೆ ಇರಬೇಡಿ. ಎಲ್ಲರೂ ನನ್ನ ಸಣ್ಣ ಹುಡುಗಿ ಅಂತ ಹಾಳಾದ ಅನ್ನವನ್ನು ನನ್ನ ಮುಖಕ್ಕೆ ಎಸಿತಾರೆ. ಆದರೆ ನಾನು ಸಣ್ಣ ಹುಡುಗಿ ಆದರೂ ಎಲ್ಲ ಕೆಲಸ ಮಾಡ್ತೀನಿ. ಹಾಳಾದ ಅನ್ನ ತಿಂದು ತಿಂದು ನನ್ನ ಆರೋಗ್ಯನೂ ಹಾಳಾಗ್ಬಿಡ್ತು. ಚಾಂದಿನಿ ಸಣ್ಣ ಹುಡುಗಿ ಅಂತ ಆ ವಯಸ್ಸಾದ ಅಜ್ಜಿ ಅವರ ಜೊತೆ ಚಾಂದಿನಿನ ಕರ್ಕೊಂಡೋದ್ರು. ಚಾಂದಿನಿ ಕೂಡ ಅಜ್ಜಿಯ ಜೊತೆನೆ ಕೆಲಸ ಮಾಡಲಿಕ್ಕೆ ಹೊರಟು ಹೋದ್ಲು. ಪ್ರತಿದಿನ ನದಿ ಹತ್ರ ಬಂದು ಮೀನನ್ನು ಹಿಡಿದುಕೊಂಡು ವ್ಯಾಪಾರ ಮಾಡುವ ಅಜ್ಜಿಯ ಬಳಿ ಹೋಗ್ತಾ ಇದ್ಲು. ಚಾಂದಿನಿ ಕೂಡ ಅಜ್ಜಿಯ ರೀತಿನೇ ಮೀನ್ ಸಾರು ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ಲು. ಅಜ್ಜಿ, ನನಗೆ ಗೊತ್ತು ಕಣಮ್ಮ, ಇವತ್ತು ನೀನ್ ಮೀನ್ ಸಾರು ಮಾಡ್ಬೇಕು ಅಂತ ಇದ್ದೀಯಲ್ವಾ? ಸರಿ, ನೀನೇ ಮಾಡಮ್ಮ, ನಾನು ನೋಡ್ಕೋತೀನಿ. ಹಾಗೆ ಅಂತ ಹೇಳಿದಾಗ ಚಾಂದಿನಿ ಒಲೆ ಮುಂದೆ ಕೂತ್ಕೊಂಡಿದ್ಲು. ಚಾಂದಿನಿ ಮಾಡುವಂತಹ ಮೀನಿನ ಸಾರಿನ ಘಮಘಮವನ್ನು ನೋಡಿ ಶಾರದಮ್ಮ ಕೂಡ ತುಂಬಾನೇ ಸಂತೋಷ ಪಡ್ತಾ ಇದ್ರು. ಅಮ್ಮ ಚಾಂದಿನಿ, ನಾನು ನಿಜ ಹೇಳ ಮೊಮ್ಮಗಳೇ, ಹಾಗೆ ಅಂತ ಹೇಳಿದ ತಕ್ಷಣ ಅವಳ ಕಣ್ಣಲ್ಲಿ ಕಣ್ಣೀರು ಬಂತು. ಶಾರದಮ್ಮ ಗೊಂದಲದಿಂದ, ಅಯ್ಯೋ ಮಗಳೇ, ಯಾಕಮ್ಮ ಅಳ್ತಾ ಇದ್ದೀಯಾ? ಏನಮ್ಮ ಆಯ್ತು? ಅಜ್ಜಿ, ಹೆಣ್ಮಗಳಾಗಿ ಹುಟ್ಟಿ ತಂದೆಗೆ ಭಾರ ಅಂತ ನನ್ನ ಬಿಟ್ಬಿಟ್ಟು ತಂದೆ ಆ ರಾಜನ ಬಳಿ ಕೆಲ್ಸಕ್ಕೆ ಹೋಗ್ಬಿಟ್ರು. ಯಾವ ಸಂಬಂಧನೂ ಇಲ್ದಿರುವ ನೀವು ಅಯ್ಯೋ ಪೆದ್ದಿ, ಇದಕ್ಕ ಅಳ್ತಾ ಇದ್ದೀಯಾ? ಮನುಷ್ಯ ಅಂತ ಹುಟ್ಟಿದ್ಮೇಲೆ ಒಬ್ರಿಗೊಬ್ರು ಸಹಾಯ ಮಾಡ್ಬೇಕಮ್ಮ. ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲದಿದ್ರು ಮಾನವತೆಯ ಸಂಬಂಧ ಇದೆ, ಈ ಮೀನಿನೊಂದಿಗೆ ಸಂಬಂಧ ಇದೆ. ಶಾರದಮ್ಮ ಚಾಂದಿನಿ ಒಂದೇ ಮನೆಯಲ್ಲಿ ಇದ್ದುಕೊಂಡು ಬಿಸಿ ಬಿಸಿ ಮೀನ್ ಸಾರು ಮಾಡಿ ವ್ಯಾಪಾರವನ್ನು ಮಾಡ್ತಾ ಇದ್ರು. ಹೀಗೆ ಚಾಂದಿನಿ ಮಾಡುವ ಮೀನಿನ ಸಾರು ಎಲ್ಲರಿಗೂ ತುಂಬಾನೇ ಇಷ್ಟವಾಗಿ ತುಂಬಾ ಜನರು ಬಂದು ಅವಳ ಕೈಯಿಂದ ಮೀನ್ ಸಾರನ್ನು ತೆಗೆದು ತಿಂತಾ ಇದ್ರು. ಇದರಿಂದ ಒಳ್ಳೆ ಲಾಭ ಬಂದು ಅಜ್ಜಿಯ ಕೈಯಲ್ಲಿ ಕೊಡ್ತಾ ಇದ್ಲು. ಅಜ್ಜಿ ಕೂಡ ಆ ಹಣವನ್ನು ಒಂದು ಪೆಟ್ಟಿಗೆಯಲ್ಲಿ ಇಡ್ತಾ ಇದ್ರು. ಅದನ್ನು ಅವಳು ನೋಡ್ತಾನೆ ಇದ್ಲು. ಸ್ವಲ್ಪ ದಿನಗಳ ನಂತರ ಅಜ್ಜಿಗೆ ಅನಾರೋಗ್ಯ ಕಾರಣದಿಂದ ಮಲಗಿದಲ್ಲೇ ಮಲಗಿಬಿಟ್ರು. ಆಗ ಚಾಂದಿನಿ, ಅಜ್ಜಿ, ಅಯ್ಯೋ ನನ್ನ ಮೊಮ್ಮಗಳೇ, ನನ್ನ ಬಾಯಿ ತುಂಬ ಅಜ್ಜಿ ಅಂತ ಕರೆದ, ನನಗೆ ಇಷ್ಟು ಸಾಕಮ್ಮ, ನನಗೆ ಇಷ್ಟು ಸಾಕು. ಇವಾಗ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಅಯ್ಯೋ ಅಜ್ಜಿ, ಹಾಗೆ ಹೇಳ್ಬೇಡಿ, ನಂಗೆ ದುಃಖ ಬರುತ್ತೆ. ದುಃಖ ಪಡಬೇಡ ಕಣಮ್ಮ, ನನಗೆ ವಯಸ್ಸಾಗೋಯ್ತು. ಇನ್ನು ಆ ದೇವ್ರು ನನ್ನ ಇಲ್ಲಿ ಬಿಡ್ತಾನ? ಆ ಶಿವ ನನ್ನ ಕರಿತಾ ಇದ್ದಾನೆ, ನನಗೂ ಹೋಗ್ಬೇಕು ಅನ್ಸುತ್ತೆ. ನೀನ್ ದುಃಖ ಪಡಬೇಡಮ್ಮ, ನಾನು ಹೊರಟೋಗ್ತೀನಿ. ಅಜ್ಜಿ, ದೊಡ್ಡ ಹಾಸ್ಪಿಟ್ಲಿಗೆ ಹೋದ್ರೆ ನಿಮ್ಮ ಆರೋಗ್ಯ ಸರಿ ಆಗುತ್ತೆ ಅಂತ ನಮ್ಮ ಊರಲ್ಲಿರುವ ಡಾಕ್ಟ್ರು ಹೇಳಿದ್ರು. ಬನ್ನಿ ಅಜ್ಜಿ, ನಾವು ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ಮಾಡೋಣ. ಅಯ್ಯೋ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಹಣ ಖರ್ಚು ಮಾಡುವಷ್ಟು ನನ್ನ ಜೊತೆ ಹಣ ಇಲ್ಲಮ್ಮ. ಅಜ್ಜಿ, ನೀವು ಆ ಪೆಟ್ಟಿಗೆಯಲ್ಲಿ ಹಣ ಇಡೋದನ್ನ ನಾನು ತುಂಬ ಸಲ ನೋಡಿದ್ದೀನಿ. ಹಾಗೆ ಹೇಳ್ಬೇಡಿ, ಆ ಹಣನ ತಗೊಂಡೋಗಿ ನಿಮಗೆ ವೈದ್ಯ ಮಾಡೋಣ. ಆ ಹಣ ಬೇಡ ಕಣಮ್ಮ. ನೀನು ಒಬ್ಳೆ ಇದ್ದೀಯಾ, ನಿನ್ಗೆ ಸಹಾಯ ಆಗ್ಬೇಕು ಅಂತ, ನಿಂಗೆ ಒಂದು ಹೋಟೆಲ್ ಮಾಡ್ಕೊಡ್ಬೇಕು ಅಂತ ಕೂಡಿಟ್ಟ ಹಣ ಅದು. ಯಾವುದೇ ಕಾರಣಕ್ಕೂ ಅದರಿಂದ 1 ರೂಪಾಯಿನೂ ತೆಗಿಬಾರ್ದು. ಅದಲ್ಲ ಅಜ್ಜಿ, ಅದು ಇಲ್ಲ ಇದು ಇಲ್ಲ. ಅಜ್ಜಿ, ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಆ ಹಣನ ಮಾತ್ರ ನೀನ್ ತೆಗಿಬಾರ್ದು. ಹೀಗೆ ಚಾಂದಿನಿ ಮೀನನ್ನು ಹಿಡಿದು ಮೀನಿನ ಸಾರು ಮಾಡಿ ವ್ಯಾಪಾರ ಮಾಡ್ತಾ ಇದ್ಲು.
ಹೀಗೆ ಸ್ವಲ್ಪ ದಿನಗಳ ನಂತರ ಯಾರೋ ಮನೆ ಹೊರಗಡೆ ಒಬ್ಬ ವ್ಯಕ್ತಿ ಬಂದು ನಿಂತಿದ್ದ. ಆ ವ್ಯಕ್ತಿ ನೋಡ್ಲಿಕ್ಕೆ ವಯಸ್ಸಾಗಿ ಹರಕಲು ಬುರುಕಲು ಬಟ್ಟೆಯನ್ನು ಹಾಕಿಕೊಂಡು ಇದ್ದ. ಚಾಂದಿನಿಯನ್ನು ನೋಡಿ, ಇವಳೇ ನನ್ ಮಗಳು ಚಾಂದಿನಿ, ಇವಳು ಮುಂದೆ ಹೋಗಿ ನಾನೇ ನಿನ್ ತಂದೆ ಅಂತ ಹೇಳಿದ್ರೆ ಅವಳು ನನ್ನ ಬೆಸ್ಬಿಡ್ತಾಳೆ. ಖಂಡಿತ ಇವಳಿಗೆ ನಾನೇ ಅವಳು ತಂದೆ ಅಂತ ಹೇಳ್ಬಾರ್ದು. ಆಗ ಚಾಂದಿನಿ ಬಂದು ಅವರನ್ನು ನೋಡಿ, ಯಾರ್ ನೀವು? ನಿಮಗೆ ಮೀನ್ ಸಾರು ಬೇಕಾ? ಯಾಕೆ ಬಂದಿದ್ದೀರಾ? ಅಮ್ಮ, ನನ್ ಜೊತೆ ಕೆಲ್ಸ ಇಲ್ಲಮ್ಮ, ಹಣನೂ ಇಲ್ಲ. ಹೌದಾ, ಪರವಾಗಿಲ್ಲ ಬನ್ನಿ. ಇಲ್ಲ ನೋಡಮ್ಮ, ನಿನಗೆ ಕೊಡ್ಲಿಕ್ಕೆ ಹಣ ಇಲ್ಲ, ನನಗೆ ಊಟ ಕೊಡ್ತೀಯಮ್ಮ? ಮೊದಲು ನನಗೆ ಏನಾದ್ರೂ ಕೆಲಸ ಕೊಡಿ, ನಾನು ಕೆಲಸ ಮಾಡಿದ್ಮೇಲೆ ಆಮೇಲೆ ಊಟ ಕೊಡಿ. ಸರಿ, ಇವತ್ತಿಂದ ನೀವು ಇಲ್ಲೇ ಕೆಲಸ ಮಾಡಿ, ನಿಮಗೆ 3 ಹೊತ್ತು ಊಟ ಕೊಟ್ಟು ಸಂಬಳ ಕೂಡ ಕೊಡ್ತೀನಿ. ಆ ಮಾತು ಕೇಳಿದ ತಕ್ಷಣ ಸುಧಾಕರ್ ಸಂತೋಷಪಟ್ಟ. ನನಗೆ ಹಣ ಎಲ್ಲ ಏನು ಬೇಡಮ್ಮ, ಊಟ ಕೊಟ್ರೆ ಸಾಕು. ಹೀಗೆ ಅಂದಿನಿಂದ ಸುಧಾಕರ್ ಮಗಳ ಜೊತೆನೆ ಕೆಲಸವನ್ನು ಮಾಡಿಕೊಂಡು ಸಂತೋಷವಾಗಿ ಇದ್ದ.